ವೀಕ್ಷಕ ಬಂಧುಗಳೇ, ನಿಮಗೆ ವಿಶೇಷವಾಗಿರ್ತಕ್ಕಂಥ ವಂದನೆಗಳು. ತಾಯಿಯ ಕುರಿತಾಗಿ ನಾನು ಮಾಡ್ತಾ ಇರೋದು ಇದು 2ನೇ ವಿಡಿಯೋ. ಜೀವನದಲ್ಲಿ ನಾವು ಏನನ್ನಾದರೂ ಯಶಸ್ಸನ್ನು ಕಾಣಬೇಕಾದರೆ, ಜೀವನದಲ್ಲಿ ನಾವು ಏನನ್ನಾದರೂ ನಮ್ಮ ಕನಸಿನ ಗುರಿಯನ್ನು ಮುಟ್ಟಬೇಕಾದರೆ, ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನು ಸ್ಮರಣೆ ಮಾಡೋದು ಮನುಷ್ಯರಾಗಿರ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ತಾಯಿಯ ಕುರಿತಾಗಿ ಏನಾದರೂ ಮಾತಾಡಬೇಕಾದರೆ, ಏನಾದರೂ ಹೇಳಬೇಕಾದ್ರೆ ಭಾಳ ಪರಿಶುದ್ಧವಾದ ಮನಸ್ಸಿನಿಂದ ಮಾತನಾಡಬೇಕಾಗ್ತದೆ. ಒಂದು ಉದಾಹರಣೆಯನ್ನು ನಿಮಗೆ ಹೇಳೋದಾದರೆ, ಇಬ್ಬರು ಅಣ್ಣ ತಮ್ಮ ಹೈ ಲೆವೆಲ್ ಎಜುಕೇಷನ್ ಮಾಡ್ಕೊಂಡ್ಮೇಲೆ ಅಮೇರಿಕಕ್ಕೆ ಹೋಗ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಲಕ್ಷ ಸಂಬಳ ತಗೊಳ್ತಾರೆ. ಆಶ್ಚರ್ಯದ ಸಂಗತಿ ಅಂದರೆ, ತಮ್ಮ ತಾಯಿ ತಂದೆಗಳನ್ನು ಇಲ್ಲೇ ಕರ್ನಾಟಕದಲ್ಲಿ ಬಿಟ್ಟು ಅಣ್ಣ ತಮ್ಮ ತಾವಿಬ್ಬರು ಮದುವೆ ಆದಮೇಲೆ ಅಮೇರಿಕಕ್ಕೆ ಹೋಗಿ ನೆಲೆಸ್ತಾರೆ. ಹಲವಾರು ವರ್ಷಗಳ ನಂತರ ಅನಾರೋಗ್ಯದಿಂದ ಕರ್ನಾಟಕದಲ್ಲಿರ್ತಕ್ಕಂಥ ತಂದೆ ತೀರಿ ಹೋಗ್ತಾನೆ. ಅಣ್ಣ ತಮ್ಮ ಅಮೇರಿಕಕ್ಕೆ ಹೋದ್ಮೇಲೆ ತಂದೆ ತಾಯಿ ಇಬ್ಬರೇ ಇರ್ತಾರೆ ಕರ್ನಾಟಕದಲ್ಲಿ. ಅನಾರೋಗ್ಯದಿಂದ ತಂದೆ ತೀರಿ ಹೋಗ್ತಾನೆ. ತೀರಿ ಹೋದ್ಮೇಲೆ ಈ ವಿಷಯವನ್ನು ಅಮೇರಿಕದಲ್ಲಿರ್ತಕ್ಕಂಥ ಇವರು ಮಕ್ಕಳಿಗೆ ತಿಳಿಸ್ತಾರೆ. ಆ ವಿಷಯ ಕೇಳಿದ ಮೇಲೆ ಅಣ್ಣ ತಮ್ಮ ಅಮೇರಿಕದಲ್ಲಿ ಮಾತಾಡ್ತಾರೆ. ಅಣ್ಣ, ಅಪ್ಪ ಸತ್ತು ಹೋಗಿದ್ದಾನಂತೆ, ನನಗೀಗ ರಜೆ ಇಲ್ಲ, ಮುಂದೆ ಅವ್ವ ಸತ್ತು ಹೋದ್ಮೇಲೆ ನಾನು ಬೇಕಾದ್ರೆ ಹೋಗ್ತೀನಿ, ಈಗ ಅಪ್ಪ ಸತ್ತು ಹೋಗಿದ್ದಾನೆ, ಈಗ ನೀನು ಹೋಗು ಅಂತ್ಯ ಸಂಸ್ಕಾರಕ್ಕೆ ಅಂಥೇಳಿ ತಮ್ಮ ಅಣ್ಣನಿಗೆ ಹೇಳ್ತಾನೆ. ಇದನ್ನು ಕೇಳಿದರೆ, ಅಪ್ಪ ಸತ್ತಾನೆ, ಈಗ ನೀ ಹೋಗು ಅಂತ್ಯ ಸಂಸ್ಕಾರಕ್ಕೆ, ಮುಂದೆ ಅವ್ವ ಸತ್ತಾಗ ನಾ ಹೋಗ್ತೀನಿ ಅಂತ್ಯ ಸಂಸ್ಕಾರಕ್ಕೆ ಅಂಥೇಳಿ ತಮ್ಮ ಮಾತಾಡ್ತಾನಂದರೆ, ಈ ಮಾತನ್ನು ಕೇಳಿದಾಗ ಬಹಳ ದುಃಖ ಅನ್ನಿಸ್ತದೆ, ನೋವು ಅನ್ನಿಸ್ತದೆ. ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಗಳು ಅವರನ್ನು ಏನೆಲ್ಲ ಕಷ್ಟಪಟ್ಟು ಓದಿಸಿ ಒಂದು ವಿಶೇಷವಾದ ಸ್ಥಾನಮಾನಕ್ಕೆ ಎತ್ತರ ಮಟ್ಟಕ್ಕೆ ತಂದ ಮೇಲೆ ಇಂಡ್ಯಾದಿಂದ ವಿಮಾನದಲ್ಲಿ ಹಾರಿ ಹೋಗಿ ಅಮೇರಿಕದಲ್ಲಿ ನೆಲೆಸಿ ತಂದೆ ಸತ್ತ ಮೇಲೆ ಅಂತ್ಯ ಸಂಸ್ಕಾರಕ್ಕೆ ಬರಲಿಕ್ಕೆ ಮಕ್ಕಳಿಗೆ ಹೇಳಿದರೆ, ತಂದೆ ಸತ್ತಾನ, ಈಗ ನೀನು ಹೋಗು, ನನಗೆ ರಜೆ ಇಲ್ಲ, ಮುಂದೆ ಅವು ಸತ್ತಾಗ ನಾನು ಹೋಗ್ತೀನಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತಂದರೆ, ಮಾತಾಡ್ತಾರೆ ಅಂತಂದರೆ ಎಂಥ ದುಃಖದ ಸಂಗತಿ. ತಾಯಿಯಾದವಳು ಮಕ್ಕಳಿಗಾಗಿ ಹುಟ್ಟಿನಿಂದ ಯೌವನಾವಸ್ಥೆವರೆಗೂ ಮದುವೆ ಆಗೋವರೆಗೂ ತಾಯಿ ಮಾಡುವ ಒಂದು ತ್ಯಾಗವನ್ನು ನಾವು ಸ್ವಲ್ಪ ಗಮನಿಸಿದರೆ ಖೇದ ಅನ್ನಿಸ್ತದೆ. ಇದು ಒಂದೇ ಅಲ್ಲ, ತಾಯಿ ಅಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ವಸ್ತು. ಅದು ಬಹುತ್ ಬಡಿ ಅಮಾನತ್ ಚೀಸ್ ಹೋತಿ ಹೈ ಇಸ್ ದುನಿಯಾ ಮೇ. ಅಂಥ ಅದ್ಭುತವಾದ ತಾಯಿ ಬಗ್ಗೆ ಬಲ್ಲವರು ಹೀಗೆ ಹೇಳ್ತಾರೆ, ಈ ಅಂದರೆ ಕಷ್ಟಗಳು. ಮಕ್ಕಳಿಗಾಗಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ನನಗೆ ಅಂತ ಹೇಳುವ ಯಾವುದಾದ್ರೂ ಒಂದು ವಸ್ತು ಈ ಪ್ರಪಂಚದಲ್ಲಿದ್ದರೆ ಅದು ತಾಯಿ ಅನ್ನೋದನ್ನು ಬಹಳಷ್ಟು ಗಂಭೀರವಾಗಿ ನಾವು ಅವಲೋಕನೆ ಮಾಡಬೇಕಾಗಿರ್ತಕ್ಕಂಥ ಅಂಥ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಅಥವಾ ತಂದೆ ಸತ್ತು ಹೋಗಿದ್ದಾರೆ ಅಂತಂದರೆ, ಈಗ ನೀವು ಹೋಗು, ಆಮೇಲೆ ಅವು ಸತ್ತ ಮೇಲೆ ನಾನು ಹೋಗ್ತೀನಿ ಅಂತಕ್ಕಂಥ
ಮನೋಸ್ಥಿತಿ ಈಗಿನ ಮಕ್ಕಳಿಗೆ ಬಂದಿದೆ ಅಂದರೆ ನಾವೆಲ್ಲ ಎತ್ತ ಸಾಗ್ತಾ ಇದ್ದೇವೆ. ನೆನಪಿರಲಿ, ನಾವು ಗುರು ಹಿರಿಯರನ್ನು, ಜನ್ಮ ಕೊಟ್ಟ ತಾಯಿ ತಂದೆಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಗೌರವಿಸದ ಕಾರಣ ನಾವು ಇವತ್ತಿನ ದಿನದಲ್ಲಿ ಪಶ್ಚಾತ್ತಾಪ ಪಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ನಾವು ಯಾಕೆ ಸುಖಿಗಳಾಗಿಲ್ಲ, ಯಾಕೆ ನಾವು ಬಹಳಷ್ಟು ಸಂಕಟದಲ್ಲಿದ್ದೇವೆ, ಅದನ್ನು ನಾವೆಲ್ಲ ಸ್ವಲ್ಪ ಅವಲೋಕನೆ ಮಾಡಿದರೆ, ಆ ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಂತಲ್ಲ, ಅದು ಕೊರೋನಾ ರೋಗ ಅಲ್ಲವೇ ಅಲ್ಲ. ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಅದು ಕೊರೋನಾ ಅಲ್ಲವೇ ಅಲ್ಲ. ನಾವು ಗುರು ಹಿರಿಯರನ್ನು ಗೌರವಿಸಲಿಲ್ಲ, ಜನ್ಮ ಕೊಟ್ಟ ತಾಯಿ ತಂದೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಿಲ್ಲ. ಅದರ ಪಶ್ಚಾತ್ತಾಪದ ಫಲವಾಗಿ ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಂದು ಮನುಷ್ಯನೆದುರಿಗೆ ಬಂದಾಗನೇ ಮೂಗು ಮುಚ್ಚಿಕೊಂಡು ಅಡ್ಡಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಎದುರಾಗಿತ್ತು ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತದೆ. ಅದಕ್ಕೆ ದಯವಿಟ್ಟು ನನ್ನ ಪ್ರಾರ್ಥನೆ ಇಷ್ಟೇ, ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಅವಳು ಯಾವ ರೀತಿಯಾಗಿ ನಮಗಾಗಿ ಕಷ್ಟಪಡ್ತಾವಳೆ, ದುಃಖ ಪಡ್ತಾವಳೆ, ಚಿಂತನೆ ಮಾಡ್ತಾಳೆ ಅನ್ನೋದನ್ನು ಸ್ವಲ್ಪ ಗಮನಿಸಿದರೆ ನಮಗೆ ತಾಯಿಯ ಅರ್ಥ ಆಗದೇ ಇರೋದಿಲ್ಲ. ಅದಕ್ಕೆ ದಯವಿಟ್ಟು ತಾಯಿಯನ್ನು ಯಾರು ಕಡೆಗಣಿಸಬೇಡಿ. ಬಹಳ ಅದ್ಭುತವಾಗಿರ್ತಕ್ಕಂಥ, ಮೌಲ್ಯಯುತವಾಗಿರ್ತಕ್ಕಂಥ ವಸ್ತು ಈ ಪ್ರಪಂಚದಲ್ಲಿ. ನೀವೆಲ್ಲ ಕೇಳಿದ್ವಿ, ಪ್ರಶ್ನೆಯಲ್ಲಿ ಒಂದು ಮಾತು ಬರ್ತದೆ, ಭೂಮಿಗಿಂತ ದೊಡ್ಡ ವಸ್ತು ಯಾವುದು ಅಂತ ಕೇಳಿದಾಗ ಅಲ್ಲಿ ಸಿಗುವ ಉತ್ತರ ನಮಗೆ ಬೇರೆ ಯಾವುದೂ ಅಲ್ಲ. ಭೂಮಿಗಿಂತ ದೊಡ್ಡ ವಸ್ತು ತಾಯಿ ಅನ್ನೋದನ್ನು ನಾವು ಕೇಳಿಸ್ಕೊಳ್ತೀವಿ. ಭೂಮಿಗಿಂತ ದೊಡ್ಡದಾಗಿರ್ತಕ್ಕಂಥ ವಸ್ತು ತಾಯಿ ಅನ್ನೋದಾದರೆ, ಭೂಮಿ ತೂಕದ ತಾಯಿ ಅನ್ನೋದಾದರೆ, ಅಂಥ ತಾಯಿಯನ್ನು ನಾವು ಗೌರವಿಸದೆ ಹೋದರೆ, ಅಂಥ ತಾಯಿಯನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಿಲ್ಲ ಅಂತಂದರೆ ನಮ್ಮದೆಂಥ ಜೀವನ ಅಂದರೆ ಶಾಶ್ವತ ಅಲ್ಲ. ನೀರಿನ ಮೇಗಿನ ಗುಳ್ಳಿ ಪಟ್ಟಂತ ಹೆಂಗೆ ಗುಳ್ಳಿ ಹೊಡಿತದೆ ಹಾಗೆ ಹೊಡೆದು ಹೋದರೆ ಹೋಯಿತು. ಆದರೆ ಜೀವಿತ ಅವಧಿ ನಾವು ತಾಯಿಯನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಬೇಕು. ಅವಳು ಸತ್ತ ಮೇಲೆ ಹಾಡಾಡ್ಕೊಂಡು ಹತ್ತು ಅವಳ ಫೋಟೋನ ಗೋಡೆಗೆ ಹಾಕಿ, ಆಕೆಗೊಂದು ಮಾಲೆ ಹಾಕಿ, ಫೋಟೋದ ಮುಂದೊಂದು ಉದುರು ಕಡ್ಡಿ ಚುಚ್ಚಿ, ಕಣ್ಣು ಉಂಚ್ಕೊಂಡು ಧ್ಯಾನಸ್ಥನಾಗಿ ಕುಂದಿರ್ತಕ್ಕಂಥ ಈ ಬಡಾಯಿ, ಈ ಡೋಂಬಿ ತನ್ನ ತಾಯಿ ನೋಡ್ತಿರ್ತಾಳೆ. ಅವಳ ಜೀವಿತ ಅವಧಿ ನಾವೆಲ್ಲ ಅವಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಬೇಕು. ಮನುಷ್ಯರಾಗಿ ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ, ಬಾಳು ಸಂಗಾತಿ ಬಂದ ಮೇಲೆ ಆವಾಗಲೂ ಕೂಡ ತಾಯಿಯ ಮರ್ಮವನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದರೆ ಮಾತ್ರ ನಮಗೆ ಜಯ ಖಂಡಿತ. ಇಲ್ಲಾಂದರೆ ನಾವು ಜೀವನ ಪರ್ಯಂತರ ನಾವು ಯಾತನೆಯನ್ನು ಅನುಭವಿಸೋದು ನಮಗೆ ತಪ್ಪುವುದಿಲ್ಲ. ಅದಕ್ಕೆ ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ, ತಾಯಿ ಕುರಿತಾಗಿ ತಾವೆಲ್ಲ ಭಾಳಷ್ಟು ಪ್ರೀತಿಯಿಂದ, ಭಕ್ತಿಯಿಂದ, ವಾತ್ಸಲ್ಯದಿಂದ ಅವಳನ್ನು ಸಾಕಿ ಸಲ್ಲತಕ್ಕಂಥ ಒಂದು ಮನೋಸ್ಥಿತಿಯನ್ನು ಬೆಳೆಸ್ಕೊಳ್ರಿ ಅನ್ನೋದೇ ನಮ್ಮ ಪ್ರಾರ್ಥನೆ. ದಯವಿಟ್ಟು ತಾಯಿ ಬಗ್ಗೆ ಪ್ರೀತಿ ಹೇಳೋರು, ತಾಯಿಯ ಸ್ಮರಣೆ ಮಾಡೋರು, ತಾಯಿಯನ್ನು ಗೌರವಿಸೋರು ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಮತ್ತೆ ನಾನು ತಾಯಿ ಕುರಿತಾಗಿ ಮಾತಾಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.